ಏಕಾಏಕಿ ಡೀಸೆಲ್ ತುಂಬಿದಂತಹ ಟ್ಯಾಂಕರ್ ಧಗಧಗನೆ ಹೊತ್ತಿ ಉರಿದಿದೆ. ದೊಡ್ಡಬಳ್ಳಾಪುರದ ಚಿಕ್ಕಮದುರೆ ಬಳಿ ಆಗಸದೆತ್ತರಕ್ಕೆ ಬೆಂಕಿ ಆವರಿಸಿರುವಂಥದ್ದು, ಧಗಧಗನೆ ಹೊತ್ತಿರುವಂಥದ್ದು ತೈಲ ತುಂಬಿದ ಟ್ಯಾಂಕರ್ ಇದು. ಆಗಸದ ಎತ್ತರಕ್ಕೆ ಆವರಿಸಿ ಬೆಂಕಿ ಹೊತ್ತಿ ಉರಿತಾ ಇದೆ. ಬೆಂಕಿಯನ್ನು ನಂದಿಸೋದಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸವನ್ನ ಪಡ್ತಾ ಇದ್ದಾರೆ. ಟ್ಯಾಂಕರ್ನ ಡ್ರೈವರ್ ಎಲ್ಲಿ ಇದ್ದಾನೆ ಅನ್ನೋ ಮಾಹಿತಿ ಕೂಡ ಸದ್ಯಕ್ಕೆ ಯಾರಿಗೂ ಇಲ್ಲ. ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ತೈಲದ ಟ್ಯಾಂಕರ್ ಏನಿದೆ ಅದು ಹೊತ್ತಿ ಉರಿತಾ ಇರುವಂಥದ್ದು. ಕ್ಯಾಬಿನ್ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿ ಹೋಗಿದೆ. ಚಾಲಕ ಅದರಲ್ಲೇ ಇದ್ನ, ಹೊರಗಡೆ ಇದ್ನ, ಅದು ಬೆಂಕಿ ನಂದಿಸಿದ ಬಳಿಕವಷ್ಟೇ ತಿಳಿಯಬೇಕು. ಆದರೆ ಅಗ್ನಿಶಾಮಕ ಸಿಬ್ಬಂದಿಗೆ ಆ ಬೆಂಕಿಯನ್ನು ನಂದಿಸೋದೇ ಸವಾಲಾಗಿರುವಂಥದ್ದು. ಸದ್ಯಕ್ಕೆ ಹರಸಾಹಸವನ್ನು ಪಡ್ತಾ ಇದ್ದಾರೆ. ಧಗಧಗನೆ ಹೊತ್ತಿರುವಂಥದ್ದು ತೈಲ ಟ್ಯಾಂಕರ್. ಇಲ್ಲಿ ನಡು ರಸ್ತೆಯಲ್ಲಿ ಟ್ಯಾಂಕರ್ ಹೊತ್ತಿ ಉರಿದಿದೆ. ಭೀಕರವಾದಂತಹ ಅಗ್ನಿ ಆವರಿಸಿರುವಂಥದ್ದು. ಅಗ್ನಿಶಾಮಕ ಸಿಬ್ಬಂದಿಯಲ್ಲಿ ಹರಸಾಹಸವನ್ನು ಪಡ್ತಾ ಇದ್ದು ಆ ಟ್ಯಾಂಕರ್ನ ಡ್ರೈವರ್ ಎಲ್ಲಿದ್ದಾನೆ ಅನ್ನೋ ಮಾಹಿತಿ ಯಾರಿಗೂ ಇಲ್ಲ. ನಮ್ಮ ಪ್ರತಿನಿಧಿ ಚಂದನ ಫೋನ್ ಸಂಪರ್ಕದಲ್ಲಿ ಸಿಕ್ಕಿದ್ದಾರೆ. ಚಂದನ, ಇದ್ದಕ್ಕಿದ್ದಂತೆ ಅಲ್ಲಿ ಬೆಂಕಿ ಹೊತ್ತೋದಕ್ಕೆ ಕಾರಣ ಏನು ಅಂತ ಏನಾದರೂ ಗೊತ್ತಾಗಿದೆಯಾ? ಹಾಗೆ ಆ ಚಾಲಕನ ಸುಳಿವು ಸಿಕ್ಕಿದೆಯಾ ಈಗ? ಎಕ್ಸಾಕ್ಟ್ಲಿ ನವೀನ್, ಈ ಒಂದು ಅವಘಡಕ್ಕೆ ಕಾರಣ ಏನು ಅನ್ನುವಂಥದ್ದು ಗೊತ್ತಾಗಿದೆ. ಯಾಕಂದ್ರೆ ಇವತ್ತು ಬೆಳಗ್ಗೆ ಡೀಸೆಲ್ ತುಂಬಿದ ವಾಹನ ದೊಡ್ಡಬಳ್ಳಾಪುರದಿಂದ ನೆಲಮಂಗಲದ ಕಡೆ ಹೋಗ್ತಾ ಇತ್ತು. ಆ ಸಂದರ್ಭದಲ್ಲಿ ಅಲ್ಲೇ ಅಂದ್ರೆ ದೊಡ್ಡಬಳ್ಳಾಪುರದ ಚಿಕ್ಕಮದುರೆಯ 11ನೇ ಮೈಲಿ ಅನ್ನುವಂತ ಗ್ರಾಮದಲ್ಲಿ ಸ್ಥಳೀಯ ಹಾಲಿನ ಟ್ಯಾಂಕರ್ ರಸ್ತೆ ಪಕ್ಕದಲ್ಲಿ ರಿವರ್ಸ್ ಬರ್ತಾ ಇತ್ತು. ಆ ಸಂದರ್ಭದಲ್ಲಿ ವೇಗವಾಗಿ ಹೋಗ್ತಾ ಇದ್ದಂತ ಡೀಸೆಲ್ ಲಾರಿ ಏಕಾಏಕಿ ಹಾಲಿನ ಟ್ಯಾಂಕರ್ಗೆ ಡಿಕ್ಕಿ ಹೊಡೆದಿದೆ. ಪರಿಣಾಮ ಬೆಂಕಿ ಸ್ಫೋಟಗೊಂಡಿರುವಂತದ್ದು. ಅಂದ್ರೂ ಎರಡು ಲಾರಿಗಳಿಗೂ ಕೂಡ, ಟ್ಯಾಂಕರ್ ಹಾಗೆ ಹಾಲಿನ ಟ್ಯಾಂಕರ್ ಹಾಗೆ ಡೀಸೆಲ್ ಲಾರಿ ಎರಡಕ್ಕೂ ಕೂಡ ಏಕಾಏಕಿ ಒಮ್ಮೆಲೆ ಬೆಂಕಿ ಹತ್ಕೊಂಡಿರುವಂತದ್ದು. ಎರಡು ವಾಹನದಲ್ಲೂ ಕೂಡ ಚಾಲಕರು ಬಿಟ್ಟು ಸದ್ಯಕ್ಕೆ ಬೇರೆ ಯಾರು ಇರ್ಲಿಲ್ಲ ಅನ್ನುವಂತ ಮಾಹಿತಿ ಇರುವಂತದ್ದು. ಇಬ್ಬರು ಚಾಲಕರ ಪರಿಸ್ಥಿತಿ ಗಂಭೀರ ಆಗಿರುವಂತದ್ದು. ಸದ್ಯ ಸ್ಥಳೀಯರ ಸಹಾಯದ ಮೇರೆಗೆ ತಕ್ಷಣ ಇಬ್ಬರು ಚಾಲಕರನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಆದ್ರೆ ಡೀಸೆಲ್ ವಾಹನ ಬೆಂಕಿಗೆ ಬಿದ್ದ ಕಾರಣ ದಟ್ಟ ಹೊಗೆ ಆವರಿಸಿರುವಂತದ್ದು ಸದ್ಯ ಇಡೀ ಊರಿನಲ್ಲಿ ಗ್ರಾಮಸ್ಥರಲ್ಲಿ ಆತಂಕದ ವಾತಾವರಣ ಮನೆ ಮಾಡಿದೆ. ತಕ್ಷಣ ಅಗ್ನಿಶಾಮಕ ಸಿಬ್ಬಂದಿ ಕೂಡ ಸ್ಥಳಕ್ಕೆ ಆಗಮಿಸಿ ಬೆಂಕಿಯನ್ನ ನಂದಿಸುವಲ್ಲಿ ನಿರತರಾಗಿರುವಂತದ್ದು. ಅಂದ್ರೆ ಹರಸಾಹಸ ಪಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಅಗ್ನಿಶಾಮಕ ಸಿಬ್ಬಂದಿ. ಯಾಕಂದ್ರೆ ಅಷ್ಟು ದೊಡ್ಡ ಹೊಗೆ ಆವರಿಸಿರೋದ್ರಿಂದ, ಅದರಲ್ಲೂ ಕೂಡ ತೈಲ ಟ್ಯಾಂಕರ್ಗೆ ಬೆಂಕಿ ಬಿದ್ದಿರೋದ್ರಿಂದ ಒಂದ್ ರೀತಿ ಚಾಲೆಂಜಿಂಗ್ ಅಂತಾನೆ ಹೇಳ್ಬೋದು. ಅಲ್ಲಿನ ಸ್ಥಳೀಯರು ಕೂಡ ಸಹಕಾರವನ್ನ ನೀಡ್ತಾ ಇರುವಂತದ್ದು. ಆದ್ರೆ ಇಲ್ಲಿ ಅದೃಷ್ಟವಶಾತ್ ಯಾರಿಗೂ ಕೂಡ ಪ್ರಾಣಹಾನಿ ಸಂಭವಿಸಿಲ್ಲ. ಚಾಲಕರ ಸ್ಥಿತಿ ಗಂಭೀರ ಆಗಿರುವಂತದ್ದು. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿರ್ತಕ್ಕಂಥದ್ದು. ನವೀನ್, ಥ್ಯಾಂಕ್ ಯು ಚಂದನ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.